ಹಲೋ ಫ್ರೆಂಡ್ಸ್, ನಮಸ್ತೆ. ಈಗ ನೀವು ನೋಡ್ತಿರೋದು KEA ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್. ಅದು ಯಾವುದ್ರದ್ದು ಅಂದರೆ KRIESದು. ಈಗ ಏನು ರೆಸಿಡೆನ್ಷಿಯಲ್ ಪೋಸ್ಟ್ ಬಿಟ್ಟಿದ್ದಾರೆ ಟೀಚರ್ಸ್ಗೆ, ಅದರದ್ದು. ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಏನಿದೆ ಅಂದರೆ BEd ಅಪ್ಲಿಕೇಶನ್ ಇದೆ. ನಾವೀಗ BEdದು ಏನು ನಾವು ಅಪ್ಡೇಟ್ ಮಾಡ್ತೀವಿ ಅಲ್ಲಿಗೆ ಬಂದಿದ್ದೀನಿ. ನಮ್ಮದು BSc ಏನಿದೆ ಎಲ್ಲ ಅಪ್ಲೈ ಆಗುತ್ತೆ, ನೀಟಾಗಿ ಸೇವ್ ಕೂಡ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು BEd, ಫಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾಥ್ ಮೆಥಡ್ ಇಲ್ಲ, ಸೈನ್ಸ್ ಇದೆ, ಹಿಂದಿ, ಇಂಗ್ಲೀಷ್, ಕನ್ನಡ, ಆರ್ಟ್ಸು, CTET, KTET, ಕರ್ನಾಟಕ ಟೆಟ್. ಈಗ ನಾನು ಸೈನ್ಸ್, ಈಗ ಮ್ಯಾಥ್ ಇಲ್ಲದೆ ಇರೋ ಕಾರಣ ನಾನು ಸೈನ್ಸ್ ಕೊಟ್ಟಿದ್ದೀನಿ. ಸೈನ್ಸು CTET ಕ್ವಾಲಿಫೈ ಆಗಿದೆ, KTET ಕ್ವಾಲಿಫೈ ಆಗಿದೆ. ಸೇವ್ ಮಾಡಿದ್ರೆ ಸೇವ್ ಟು ಫೇಲ್ ಟು ಸೇವ್ ಕ್ವಾಲಿಫಿಕೇಷನ್ ಅಂತ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಮ್ಯಾಥ್ ಇಲ್ಲ, ಸೈನ್ಸು ಕೊಟ್ಟರೆ ಅದು ತೊಗೋತಾ ಇಲ್ಲ. ನಾನು ಇದ್ರ ಬಗ್ಗೆ KE ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ಏನು ಹೇಳ್ತಾರೆ, ಟೆಕ್ನಿಕಲ್ ಗ್ಲಿಚ್ ಇದೆ, ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದ್ಸಲಿ ಕಾಲ್ ಮಾಡಿದಾಗ ರೆಸ್ಪಾಂಡ್ ಮಾಡಲ್ಲ. ಸೊ ನೀವೇ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಮೋಸ್ಟ್ ಆಫ್ ಯು ಆರ್ ಫೇಸಿಂಗ್ ದಿಸ್ ಕೈಂಡ್ ಆಫ್ ಇಶ್ಯೂಸ್ ವೈಲ್ ಅಪ್ಲೈಯಿಂಗ್ ಫಾರ್ KRIES ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ. ಸೊ ಇದು KE ಅವ್ರವರೆಗೂ ತಲುಪಬೇಕು. ಅದರಿಂದ ಆದಷ್ಟು ಇದನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ, ಮತ್ತು ಇದು ಅವ್ರಿಗೆ ರೀಚ್ ಆಗೋ ಥರ ಮಾಡಿ. ಥ್ಯಾಂಕ್ ಯು.